ಇದೇ ಏಪ್ರಿಲ್ 17ನೇ ತಾರೀಕು ಎಲ್ರೂ ಕಾಲೆಳೆಯತ್ತೆ ಕಾಲ ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನಪ್ಪಾ ಇದು ಟೈಟಲ್ಲೇ ಡಿಫ್ರೆಂಟ್ ಆಗಿದೆ. ಯಾರು ಕಾಲ್ ಎಳೆಸ್ಕೊಂಡಾರ? ಇದು ಈ ನಮ್ಮ ಡೈರೆಕ್ಟರ್ ಅದಾರ, ಆ ಸಿನಿಮಾ ಮಾಡಿದಂತಹ ಡೈರೆಕ್ಟರ್ ನಮ್ಮ ಜೊತೆಗೆ ಅದಾರ. ಸುಜಯ್ ಶಾಸ್ತ್ರಿ ಸರ್ ಮಾತಾಡ್ಸ್ತಾ ಹೋಗೋಣ. ಸರ್ ಏನ್ರಿ? ಅವ್ರಿ ನಂದರ್ರಿ ನಮ್ದು 4 ವರ್ಷ ಭಾಳ ಜಗ್ಗೆಳದೈತಿ. ಜಗ್ಗ ಅಲ್ರಿ, 4 ವರ್ಷ ಆದ್ಮೇಲೆ ಸಿನಿಮಾ ರಿಲೀಸ್ ಮಾಡಿರಲ್ರಿ, ಏನ್ ತಲೆ ಏನೇನ್ರಿ? ತಲಿಯಾಗಲ್ಲ, ಅದು ಸಮಯದಾಗ ಐತಿ ಪ್ರಾಬ್ಲಮ್. ತಲಿಯಾಗ ಭಾಳ ಐತಿ, ಅದ್ರ ಸಮಯದಾಗ ಒಂಚೂರು ಪ್ರಭಾವ ಬೇರೆ ಐತಿ ನಮಗ. ಅದು ಹಂಗರಿ. ಇವಾಗ ನಾನು ಭಾಳ ಇಂಟರ್ವ್ಯೂಲ್ ಹೇಳೇನಿ, ನಿಮಗೂ ಅದ ಹೇಳತ್ತೀನಿ. ಇವ ಕರೆಂಟ್ ತೆಗಿಯೋನು 2 ಗಂಟೆಗೆ ಠಾಂತ್ ತೆಗಿತಾನು. ಆದ್ರೆ 3 ಗಂಟೆಗೆ ಮಠ ಕರೆಕ್ಟ್ ಟೈಮ್ ಠಾಂತ್ ಬರೋದಿಲ್ಲ. ಹೋಗಿರ್ತಾನ ನೀರ್ ಕುಡಿಯಕ್ ಹೋಗಿರ್ತಾನ. 3 ಬರ್ತಾವ. ಬಂದ್ರ ಪ್ರಕಾಶ ಬರ್ತೈತಿ, ದೊಡ್ಡ ಬೆಳಕು ಬರ್ತೈತಿ. ಹಂಗ ಬರೋದು ಅಂತ ಹೇಳ್ತಾರ. ಅದಕ್ಕ 4 ವರ್ಷ ಟೈಮ್ ಹಿಡ್ದತ್ತ. ಸರ್ ಏನಾರ ಸಮಸ್ಯೆ ಆಗಿದ್ವೆ? ಸಮಸ್ಯೆ ಒಟ್ಟ ಏನು ಸಮಸ್ಯೆ ಇಲ್ಲ, ಆದ್ರೆ ಒಂಚೂರು ಸಮಸ್ಯೆ ಸಮಯದ್ದಾಗಿದ್ದ. ಹಾಗಾಗಿ ನಮ್ದು ಒಂಚೂರು ಬಹಳ ಒಳಗಡೆದ, ಅಂದ್ರೆ ಯಾವುದೇ ಹಗ್ಗ ಜಗಾಟ ಇಲ್ದಲೆ ಒಂಚೂರು ಸಮಯ ನಮ್ದು ಕಾಲೆಳೆದೈತಿ. ಅದಕ್ಕೆ ಒಂದ್ 4 ವರ್ಷ ವೇಟ್ ಆಯ್ತು. ಆದ್ರೂ ಚೆನ್ನಾಗಿ ಬರ್ತೀವಿ, ತಲೆ ಕೆಸ್ಕೊಬಿಡ್ರಿ. ಅಲ್ರಿ, ನಾವ್ ಈ ಉಪ್ಪಿ ಸರ್ ಬಾಯಾಗ ಇದನ್ ಕೇಳಿದ್ವಿ, ಎಲ್ರು ಕಾಲ್ ಎಳಿತದ ಕಾಲ ಅಂತಂದ್ ಹೇಳಿ. ನೀವೇನ್ರಿ ಅವ್ರದ ಕಾಪಿ ಮಾಡಿರಿನೇ? ಇದು ಕಾಪಿ ಎಲ್ಲ ಒಟ್ಟ ಇದು ಟೋಟಲಿ ಇದು ಗಾದಿ ಮಾತ. ಬಟ್ ಅದು ಅವ್ರ ಬಾಯಿಂದ ಬಂದು ಬಹಳ ಪ್ರಚಲಿತ ಆಗಿದ್ದು. ನಾವು ಅವ್ರ ಅನುಯಾಯಿಗಳು. ನಾವು ನಮ್ಗೆ ಅವರು ಯಾವುದೇ ನಿರ್ದೇಶಕ ತಗೋರಿ, ಅವ್ರ ಅನುಯಾಯಿಗಳೇ. ಹಾಗಾಗಿ ಅವ್ರ ಈಗಿನ ಹೊಸ ನಿರ್ದೇಶಕರ ಬಗ್ಗೆ ಹೇಳ್ತಿರೋದು. ಅವ್ರ ಅನುಯಾಯಿಗಳಾಗಿಂದ ಅವ್ರ ಥರದಿನ ಚೇಷ್ಟೆ ಮಾಡೋಣ ಅಂತ ಹೇಳಿ ಈ ಸಿನಿಮಾ ಮಾಡಿರೋದು. ನೋಡೋಣ, 17ನೇ ತಾರೀಕು ಸಾಕೋರ್ಗಳ ಕೈ ಕೊಡ್ತೀವಿ. ಮತ್ತೆ ರಿಚ್ ಆಗಿ ಹೆಚ್ಚಾಗಿ ಏನಾರು ಮಾಡ್ರಿ ಅಂತ ಹೇಳಿ ಮಾಡ್ಬೇಕಷ್ಟೇ. ಮಾಡೇ ಮಾಡ್ತಾರ ಸರ್. ಯಾಕೆ ಗೊತ್ತೇನು ಸರ್, ನನಗ ಒಂದಷ್ಟು ಕ್ಲಿಪ್ಪಿಂಗ್ ತೋರಿಸಿದ್ರು. ಹೇಳ್ಬಿಡ್ರಿ, ಎಲ್ಲ ಸಿನಿಮಾ ತೋರಿಸಿ ಅಂತ ಹೇಳ್ರಿ ನೀವು. ಅಲ್ಲ ತಡ್ರಿ ಸರ್, ಯಾಕಂಗ್ ಮಾಡ್ತೀರಿ? ಚೊಲೋ ತೋರ್ಸಿರಿ ಅಂತ ಹೇಳತ್ತೀನಿ. ಚೊಲೋ ಎಷ್ಟ್ ಚಂದ ತೋರ್ಸಾರ. ಅದ್ರಾಗ ಏನ್ ತೋರ್ಸಾರ ಅಂತ ನಾ ಹೇಳಂಗಿಲ್ಲ, ಯಾಕಂದ್ರೆ ಬೈದಾ ಬಿಡ್ತಾರ ಇವ್ರು. ನನಗೇನಿಲ್ಲ, ಬಟ್ ಬಾಳ್ ಚೊಲೋ ಮಾಡ್ಯಾರ ಈ ಸಿನಿಮಾ. ನಾನು ಒಂದೀಟ್ ಹಿಂಗ ಗ್ಲಿಮ್ಸ್ ತೋರ್ಸಿದ್ರ ಅಷ್ಟೇ, ಇನ್ನೇನ್ ಬಾಯ್ ಬಿಟ್ಟಿಲ್ಲ. ಒಂದ್ ಡೈಲಾಗ್ ಏನಾರ ಇದ್ರಿ ಹೇಳ್ರಿ. ತಾರಾ ಮೇಡಮ್ ಹತ್ರ ಏನ್ ಹೇಳ್ಸಿರಿ ಅಂದ್ರೆ ಒಟ್ಟ ಬಾಯ್ ಬಿಡಂಗಿಲ್ಲ ತಮ್ಮ. ಇಲ್ಲ, ಅದು ಮೇನ್ ಪ್ರಾಬ್ಲಮ್. ತಾರಮ್ಮ ಅವ್ರ ಕ್ಯಾರೆಕ್ಟರ್ ಹೆಂಗೈತಿ ಅಂದ್ರೆ, ಇದುವರೆಗೂ ಆ ಥರ ಕ್ಯಾರೆಕ್ಟರ್ ಮಾಡಿಲ್ಲ ತಾರಮ್ಮ. ಒಂದೇ ಡೈಲಾಗ್ ಆಕಿ ಬಾಯಿಂದ ಒಂದು ಡೈಲಾಗ್ ಬಂತು ಅಂತಂದ್ರೆ ಸಿನಿಮಾದಲ್ಲಿ ಏನೈತಿ ಅಂತ ಗೊತ್ತಾಗ್ತೈತಿ. 17 ಗೊತ್ತಾಗ್ತೈತಿ ಕನ್ಫರ್ಮ್. ಅದ್ರಾಗೂ ಚಿಂತನೆ ಮಾಡಿಬಿಡ್ರಿ. ರಾಜ್ಯಾದ್ಯಂತ ಕೌಟುಂಬಿಕ ಹಾಸ್ಯಮಯ ಚಿತ್ರ ಬರ್ತೈತಿ. ಎಲ್ರ ಕಾಲೆಳೆತ್ತ ಕಾಲ ಅಂತ ಹೇಳಿ ಗೋವಿಂದರಾಜ್ ಅವರು ಇಷ್ಟಪಟ್ಟು ಮತ್ತು ಆಸೆಪಟ್ಟು ಮಾಡ್ಯಾರ ಈ ಸಿನಿಮಾನ. ಜೊತೆಗೆ ರಾಜ್ಗುರು ಕಷ್ಟಪಟ್ಟೆಲ್ಲ ಬಹಳ ಆಸೆಪಟ್ಟು ಈ ಸಿನಿಮಾನ ಬರ್ದ್ಯಾರ. ನಾನು ಬಹಳ ಕನಸನ್ನು ಹೊತ್ತು ಈ ಸಿನಿಮಾನ ನಿರ್ದೇಶನ ಮಾಡೀನಿ. ನಿಮ್ಗೆ 17ನೇ ತಾರೀಕು ಇದ್ರದ್ದೆಲ್ಲದ್ರೂ ಉತ್ತರ ಸಿಗ್ತೈತಿ ಕನ್ಫರ್ಮ್. ಅಲ್ರಿ ಸರ್, ಈಗ ಈ ಚಂದನ್ ಶೆಟ್ಟಿ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದ್ರ ಈಗ ಅವ್ರಿಗೆ ಆಕ್ಟಿಂಗ್ ಇಲ್ಲ, ಒಂಚೂರು ಹಂಗ ರ್ಯಾಪರ್ ಅಂತ ನೋಡಿದ್ವಿ ನಾವು. ಹೆಂಗ್ರಿ ಸರ್, ಯಾಕ್ರಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರಿ? ಆತನಲ್ಲಿ ಒಬ್ಬ ನಟ ಇದ್ದ ನಾವು, ಅದಂತೂ ಕನ್ಫರ್ಮ್. ಅದು ನಾವು ಒಂದು ರಿಯಾಲಿಟಿ ಶೋ ಮಾಡ್ತಿದ್ವಿ. ಆಗ ಆ ಟೈಮ್ದಾಗ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋ ರೌಂಡ್ದಾಗ ಆತನಲ್ಲಿ ಒಬ್ಬ ನಟ ಇದ್ದಾನೆ ಅಂತ ಹೇಳಿ ಗೊತ್ತಾಗಿ, ಮೊದಲು ನಾನು ರಾಜ್ಗುರು ಹೋಗಿ ಒಂದು ಚಿಕ್ಕದ ಕತೆ ಹೇಳಿದ್ವಿ. ಹಿಂಗಿಂಗ್ ಆಗ್ತೈತಿ ಅಂತ ಏನು ಅಂತ ಫುಲ್ ಕತೆ ಬರ್ದಿರ್ಲಿಲ್ಲ. ಹೋಗಿ ಸುಮ್ಮನೆ ಹಿಂಗೆ ಹೇಳಿವಿ, ಭಾಳ ಚೆನ್ನಾಗಿದೆ, ಇದು ಲಾಂಚಿಗೆ ಇದು ಪ್ರಶಸ್ತವಾಗೈತಿ ನನಗೆ ಅಂತ ಹೇಳಿ ಆತನಿಗೆ ಚೆನ್ನಾಗಿ ತಿನ್ನಿಸಿ ಉಣಿಸಿ 93 kg ತಮ್ಮ ಮಟ ಮಾಡಿ ದಪ್ಪ ಕಾಣಬೇಕು, ಎಲ್ಲ 6 ಪ್ಯಾಕ್ ಮಾಡಿ ನಾವು ಬಾಡಿ ಗಿಡಿ ಬಿಡಿಸ್ಕೊಂಡು ದಪ್ಪಗ ಆಗಬೇಕು ಅಂತೆಲ್ಲ ಯೋಚನೆ ಮಾಡಿರ್ತಾರೆ. ನಾವು ನೋ, ನೀನು ಏಕಾಕಾರದಾಗ ಇರಬೇಕು. ನೀನು ನೋಡಿದ್ರೆ ನೀನು ಯಾವುದೋ ಒಂದು ಗೌರ್ಮೆಂಟ್ ಉದ್ಯೋಗದಾಗನ ಇಲ್ಲ ಈ ಪಿಗ್ಮಿ ಕಲೆಕ್ಟರ್ ಇರ್ತಾನಲ್ಲ, ಆ ಪಿಗ್ಮಿ ಕಲೆಕ್ಟರ್ ಮಟ್ಟ ಕಾಣ್ಬೇಕು, ನೀನು ಏಕಾಕಾರದಲ್ಲಿ ಇರಬೇಕು ಅಂತ ಹೇಳಿ ಅವ್ನಿಗೆ ಚೆನ್ನ ಪಾಪ ಅವ್ನು ಕಷ್ಟಪಟ್ಟುಕೊಂಡು ತಿನ್ನಿಸಿ ಆಮೇಲೆ ಡಯಟ್ಗೆ ಒಂದು 6 ತಿಂಗಳು ತಗೊಂಡೇನೆ ಪಾಪ ಮನುಷ್ಯ. ಪಾಪ ಅವರು ಶಕ್ತಿಯಾನುಸಾರ ತಿಂತಾರ ತೋರಿ. ನಮ್ಗೆ ಬರೀ ಅನ್ನ ಸಾರು ಡುಮ್ಮಗ ಮಾಡೀವಿ. ಅಲ್ರಿ, ಆ ಹೇರ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಐತಲ್ರಿ ಸರ್. ನಾವೀಗ ಅವ್ರು ನೋಡಿದ್ರೆ ಅಂಬರೀಶ್, ಹಳೆ ಕಾಲದ್ದು ಅಂಬರೀಶ್ ಅವ್ರ ಒಂದು ಲುಕ್ನ ನೋಡಿದ್ವಿ ನೋಡ್ರಿ, ಅನ್ಕೊಂಡೈತಿ. ಭಾಳ ಜನ ಹೇಳ್ಯಾರ ನಮಗೆ, ನೀವು ಹಳೆ ಕಾಲದ ಸಿನಿಮಾ ಮಾಡಿರಿ 90-95 ನಿಮಿಷದ್ದು, ಬಟ್ ಅಂಬರೀಶ್ ಸರ್ ಹಂಗ ಕಾಣ್ತಿದ್ರು ಅಂತ ಹೇಳಿ ನಮ್ಗೆ ಭಾಳ ಜನ ಹೇಳ್ಯಾರ. ಬಟ್ ಉದ್ದೇಶನೂ ಅದಾಯ್ತು. ಬೇರೆ ಏನು ನಮಗೆ ಇಲ್ಲಿ ಒಂದು ರಿವೆಂಜ್ ಆಗಲಿ ಅಥವಾ ಪ್ರತೀಕಾರದೊಂದು ಸಿನಿಮಾ ಆಗಲಿ ಅದು ಏನೂ ಇಲ್ಲ ರೀ. ಪ್ರೀತಿ ಐತಿ, ಸಮಯದ ಬಗ್ಗೆ ಐತಿ, ಜೊತೆಗೆ ಒಂದು
ಚಂದ ಹಾಸ್ಯ ಐತಿ. ಈ 3 ಐತಿ ಸಿನಿಮಾದೊಳಗೆ. ನೀವು ಬಂದು ಕುಂತ್ರೆ ಒಂದು ಹಳೆಯ ಒಂದು 90ನೇ ಇಸ್ವಿದ ಒಂದು ಸಿನಿಮಾ ನೋಡ್ತೀವಿ, ಈ ಮದುವೆ ಮಾಡು ತಮಾಷೆ ನೋಡು, ಮತ್ತು ಈ ಕಾಲದೊಂದು ಸಿನಿಮಾ ಇರ್ತಾವಲ್ಲ ಆ ಥರ ಸಿನಿಮಾ ಮಾಡ್ಯಾರ ಇವರು ಅಂತ ಹೇಳಿ ನೀವು ಹೊರಡ್ತೀರಿ. ಅಲ್ರಿ ಈಗ ಭಾಳ ಸಿನಿಮಾ ರಿಲೀಸ್ ಆಗಕತ್ತಾವು. ಈಗ ಈ ಸಿನಿಮಾದಾಗ ಅಂಥದ್ದು ಏನು ಇಟ್ಟಿರಿ? ಯಾಕಂದ್ರೆ ನೀವೇ ಹೇಳಾಕತ್ತೀರಿ ಡಿಫ್ರೆಂಟ್ ಐತಿ ನೋಡ್ಬೇಕು ಹಂಗ ಹಿಂಗ ಅಂತ ಹೇಳತ್ತೀರಿ. ಅಂಥದ್ದು ಏನೈತಿ ಈ ಸಿನಿಮಾದಾಗ? ನೀವು ಹೊಳ್ಳ ಮಳ್ಳ ಅದನ್ನೇ ಕೇಳಕತ್ತೀರಿ. ನೀವು ಅದು ಕತಿ ಒಂದು ನೀವು ಅಲ್ಲ, ಈಗ ನೀವು ಕತಿ ಕೇಳೋ ಮಟ್ಟ ಬಿಡೋದಿಲ್ಲವಾ? ಅಲ್ರಿ ಒಂದ್ ಲೈನ್ನಾಗ ಹಂಗ ಏನಾರು ಹೇಳ್ರಿ. ಅದ್ ನೀವು ಟೈಟಲ್ನ ಒಂದು ಗಮನ ಇಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇದು ಎಲ್ರ ಕಾಲ ಎಳೆಯುತ್ತೆ ಕಾಲ ಅಂದ್ರೆ. ನಿಮ್ದು ಎಳ್ದಿಲ್ಲ? ಎಳ್ದಾರ ಅಲ್ಲ, ಎಳ್ದೈತಿ. ಮತ್ತೆ ಎಳ್ದೈತಿ. ಸಮಯ ಅನ್ನೋದು ದೊಡ್ಡ ಗುರು. ಆತ ಒಬ್ಬ ದೊಡ್ಡ ಗುರು ಆಗ್ತಾನ. ಅದಕ್ಕೆ ಆಕಾರದಿಲ್ಲ, ಇದು ಗೊತ್ತಾಗೋದಿಲ್ಲ, ಎಂಥದ್ದು ಇಲ್ಲ. ಆದ್ರೆ ಸಮಯ ಅನ್ನೋ ಗುರುಗೆ ನೀನೇನಾದ್ರು ತಿರಸ್ಕಾರ ಮಾಡಿದಿ ಅಂತಂದ್ರೆ 10 ಮಿನಿಟ್ ಬರ್ತೀನಿ ನನ್ನ ಮಗನ ಅಂತ ಹೇಳಿ ಹೊಂಟು ವಾಪಸ್ ಬಂದು ನಿಮ್ಗೆ ಸಖತ್ತಾಗಿ ಜಗತೈತಿ ಸಮಯ. ಜಗದಾಗ ಏನೇನೋ ಅದನ್ನ ನೀವು ಅನುಭವಿಸ್ಬೇಕು. ರೆಸ್ಪೆಕ್ಟ್ ಇಟ್. ನೀವು ಸಮಯಕ್ಕೆ ಗೌರವ ಕೊಟ್ಟಿರಿ ಅಂತಂದ್ರೆ ಬದುಕು ನಿಮಗೆ ಅಂದ್ರೆ ರವಿ ಬೆಳಗೆರೆ ಒಂದು ಮಾತೈತಿಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊರಿ, ಬದುಕು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಅಂತ. ಹಂಗ ಇದು ಕಾಲವನ್ನು ಗೌರವಿಸಿ, ಅದು ನಿಮ್ಗೆ ತುಂಬ ಚೆನ್ನಾಗಿ ಗೌರವಿಸ್ತೈತಿ. ಅದಾ ಒಂದು ಲೈನ್ ಸಿನಿಮಾದಾಗೆ. ಅದನ್ನು ಗೌರವಿಸಿದ್ರೆ, ಯಾಕೆಂದರೆ ನಾವು ಭಾಳ ಕಡೆ ಹೇಳೀನಿ, ಸಮಯವೂ ಒಂದು ದೇವ್ರೀಗ. ಈಗಿನ ಕಾಲಘಟ್ಟದಾಗ ಸಮಯವೂ ಒಂದು ದೇವ್ರು. ಆಗ ಗೌರವಿಸ್ತಿದ್ರು, ಈಗ ಅದಕ್ಕೆ ಬೆಲೆ ಕೊಡಬೇಕು ನಾವು. ಈಗ ಅದನ್ನು ದೇವ್ರು ಅಂತ ಪೂಜಿಸ್ಬೇಕು ಅಂತ ಕಾಲಘಟ್ಟದಾಗ ನಾವಿದ್ದೀವಿ. ಅದಾ ತುಂಬ ಮುಖ್ಯ ಐತಿ. ನೀವು ಅದನ್ನ ಮರ್ತ್ರೆ ಅದು ನಿಮ್ಮನ್ನು ಮರ್ತ್ರೆ ಸುಮ್ಮನೆ ಲೆಕ್ಕ ಹಾಕೋರಿ. ಲಾಸ್ಟ್ ಟ್ರೈಲರ್ದಾಗ ಒಂದು ಲಾಸ್ಟ್ ಡೈಲಾಗ್ ಐತಿಲ್ಲ, ನಿಮ್ಮೂರಲ್ಲಿ ಗಡಿಯಾರನೇ ನೋಡೋದಿಲ್ಲ ಅಂತ. ಗಡಿಯಾರ ನಡೆದ್ರೆ ಊರಿಗೆ ಹೋದ್ರೆ ಹೆಂಗಾಗ್ತಿತ್ತು ನಿಮ್ಗೆ? ಹಂಗಾಕ್ಕಿತಿ. ಅದು ಇಂಪಾರ್ಟೆಂಟ್. ಈಗ ನೀವು ಹಳೆಯ ಕಾಲದ, ಯಾಕಂದ್ರೆ ನನಗೆ ತಾರಮ್ಮ ಹೇಳಕತ್ತಿದ್ರು ಈ ಟೈಮ್ ಎಲ್ಲ ನಮಗೆ ಅವಾಗೆಲ್ಲ ಟೈಮ್ ಎಲ್ಲ ಇರ್ತಿತ್ತು. ಬೆಳಿಗ್ಗೆ ಬಂತ ಈಗ ಸೂರ್ಯ ಮುಳುಗಿದ ಮೇಲೆ ಟೈಮ್ ಹಂಗೆ ಲೆಕ್ಕಾಚಾರ ಆಗ್ತಿದ್ವಿ. ಎಷ್ಟು ವರ್ಷದ ಹಳೆ ಕತಿ ತಂದಿರಿ ನೀವು ಇದ್ರಾಗ ಅಂತಂದೇಳಿ? ಇದು ಕತಿ ಹೇಳೋದಿಲ್ಲ. ಈಗ ನಿಮಗೆ ಆಯ್ತು, ಸೂರ್ಯ ನೋಡಿ ನೀವು ಇದನ್ನು ಹೇಳ್ತೀರಿ ಅಂತಂದ್ರಲ್ಲ, ಮೋಡ ಇತ್ತು ಅಂದ್ರೆ ಏನು ಮಾಡ್ತೀರಿ? ಮಾಡಿತ್ತಂದ್ರೆ ಏನು ಮಾಡ್ತೀರಿ ಹೇಳ್ರಿ? ಮತ್ತೆ ಅಲ್ಲಲ್ಲ, ನಾನು ಆಕಿ ಹೇಳದ್ ಕರೆ, ಅದು ಬೇರೆ ಪ್ರಶ್ನೆ. ನಾನು ಮುಂದೆ ಕೇಳ್ತಿರೋದು ಮೋಡ ಇತ್ತು ಅಂದ್ರೆ ಏನು ಮಾಡ್ತೀರಿ ನೀವು? ಹೆಂಗೆ ಹೇಳ್ತೀರಿ? ಒಂದು ಗೆಸ್ ಮ್ಯಾಗ ಹೋಗ್ತೀರಿ ನೀವು. ಆಗಿನ ಕಾಲದವರು ಅದಕ್ಕಿಂತ ಒಂದು ಸಾಧನೆಗಳನ್ನ ಇಟ್ಟಿದ್ರು ಊರ್ನಾಗ, ಅದಕ್ಕಿಂತ ಭಾಳ ಇತ್ತು. ಅವೆಲ್ಲವೂ ಈ ಸಿನಿಮಾದಲ್ಲಿ ಕಾಣ್ತೈತಿ ನಿಮಗೆ. ಭಾಳ ಇರ್ತವೆ. ಆ್ಯಂಡ್ ಯು ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಇನ್ ಲೈಫ್. ನೀವು ಒಂದು ಭಾಳ ದೂರ ಒಂದು ಹೈವೇದಾಗ ನೀವು ಹೋಗಿ ಭಾಳ ದೂರ ಹೋದ್ಮೇಲೆ ನಿಮ್ಗೊಂದು ಟ್ರಾಫಿಕ್ ಸಿಗ್ನಲ್ ಸಿಗ್ತೈತಿ. ಆಗ ಹಿಂದೆ ಯಾರ ಬಂದ್ಯಾರ ಅಂತ ನೋಡಬೇಕು. ನೀವು ಹೈವೇ ಟೋಲ್ ದಾಟಿದ ತಕ್ಷಣ ಮತ್ತೆ ಜನ ಬಂದಾರ ಅಂತ ಹಿಂದೆ ನೋಡಿದ್ರೆ ನೀವು ಆಗಲೇ ನೀವು ಹೆದರಿಕೆ ಐತಿಯಾರ, ಹಿಂದೆ ಬಂದು ನಮ್ಗೆ ಗುದ್ದುತ್ತಾರ ಅಂತೇಳಿ. ಮತ್ತು ಹೈವೇದಕ್ಕೆ ಹೋಗ್ತೀನಿ, ಮಧ್ಯದಲ್ಲಿ ಹೋಗೋಕ್ಕಾಗೋದಿಲ್ಲ, ಅಂಚನಾಗೆ ಎಲ್ಲೋ ಹೋಗ್ಬೇಕಾಗ್ತೈತಿ ನೀನು. ಅದಕ್ಕೋಸ್ಕರ ವೆನ್ ಯು ಆರ್ ಗೋಯಿಂಗ್ ಆನ್ ದ ಸ್ಟ್ರೈಟ್ ರೋಡ್, ನೀವು ಕಾನ್ಸಂಟ್ರೇಟ್ ಅನ್ಗೋ. ಹೊಳ್ಳ ಮಳ್ಳ ತಿರುಗಬೇಕು ಅಂತಂದ್ರೆ ಅದಕ್ಕೊಂದು ಟೈಮ್ ಬರ್ತೈತಿ, ಅವಾಗ ಮಾತ್ರ ತಿರುಗಬೇಕು ನೀನು. ಅದಾ ಈ ಸಿನಿಮಾದ ಮೇನ್. ಪ್ರೀತಿ ಗೀತಿನೂ ಏನೋ ಡಿಫ್ರೆಂಟ್ ಆಗಿ ತೋರಿಸಿರಂತಲ್ಲ, ಏನೋ ಕಣ್ಣಾಗ ಲವ್ ಮಾಡ್ತಾರಂತಂದ್ಯಾ? ಸರಳ ರೀ ಪ್ರೀತಿ ಅನ್ನೋದು ಸರಳ. ನೀನು ಬಗದು ತೋರ್ಸಕ್ ನಾವು ಆಂಜನೇಯನ ಮಾರುತಿ, ನಾನು ಬಗದು ತೋರ್ಸೋದು ಶ್ರೀರಾಮರ ಪ್ರೀತಿ. ಬ್ಯಾಡ್ ಬಿಡು, ಮತ್ತು ನಮ್ಮ ಪ್ರೀತಿ ಅನ್ನೋದೇ ಸರಳ. ಆ ಸರಳತೆಯನ್ನು ನಾವು ತೋರಿಸೋ ಪ್ರಯತ್ನ ಮಾಡೀವಿ. ಅಂದ್ರೆ ನಿಮಗೆ ಆ ಎಡಿಟಿಂಗ್ ಆಗಲಿ, ನಮ್ಮ ಕ್ಯಾಮ್ರಾಮನ್ ವಿಶ್ವಜಿತ್ ರಾವ್ ಅಂತ ಹೇಳಿ ಭಾಳ ಚಂದ ಮಾಡ್ಯಾನ. ಅದ್ರ ಒಟ್ಟ ನೀವು ಯೋಚನೆ ಮಾಡೋಂಗಿಲ್ಲ. ಒಂದು ಹಳೆ ಕಾಲ ಸಿನಿಮಾದ ಒಂದು ಅದು ಪ್ರತಿಯೊಂದು ಪಾತ್ರನೂ ಬರ್ತಿತ್ತಲ್ಲ ಸಿನಿಮಾದಾಗ. ಇವ್ ಎದಕ್ಕೆ ಬಂದ, ಇವ್ನು ಯಾಕೆ ಬಂದ, ಇವ್ನು ಏನು ಮಾಡ್ತಾನೋ, ಇವನಿಂದ ಏನು ಪ್ರಯೋಜನ ಆಕೈತಿ, ಎಲ್ಲ ಕಾಣ್ತಾವ ನೋಡಿ. ಗೋಲ್ಡ್ ಶರ್ಟ್ ಹಾಕೊಂಡು ಕುಂತಾನ ಫಸ್ಟ್ ಅಲ್ಲಿ ಲಾಸ್ಟ್ದಾಗ ಮನುಷ್ಯ. ಅವರು ಗೋಲ್ಡ್ ಸ್ಟೋರ್ ಓನರ್ ಅದ, ಗೋಲ್ಡ್ ಸ್ಟೋರ್ ಓನರ್ ಅದ. ಫಸ್ಟ್ ಬರೋದ ಆತ ಸಿನಿಮಾದಾಗ. ಹೌದು, ಅಂದ್ರೆ ನಿಮಗೆ ಬಿಟ್ಕೊಡ್ತೀನಿ ಅಂತ ಹೇಳಿಲ್ಲ, ಬರೋ ಪ್ರತಿಯೊಬ್ಬ ಪಾತ್ರಕ್ಕೂ ಏನಾರು ಒಂದು ಐತಿ ಸಿನಿಮಾದಾಗ. ಸುಮ್ಮನೆ ಹೊಳ್ಳ ಮಾಡೋ ಬರೋದಿಲ್ಲ ಅವ್ನು. ಅದಕ್ಕೆ ಆವಾಗಿನ ಕಾಲದಲ್ಲಿ ತೆಗ್ಸಿ ಬಂದಿದ್ವಿ, ಮನೆಯಾಗ ಇಟ್ಟು ಬಂದಿದ್ರಾಗ. ಅದನ್ನ ಮನೆ ಸೇಫ್ಟಿ ಲಾಕರ್ದಾಗ ಇಟ್ಟು ಬೀಗ ಹಾಕೊಂಡು ಜೋಬನಾಗೆ ಕಿಸೆಯಾಗಿ ಇಟ್ಕೊಂಡು ಅಲ್ಲಿ ಶೂಟಿಂಗ್ನಾಗ ಬಂದಿದ್ರು. ಅಲ್ಲಿ ಬರೀ ಇದ್ರದಾಗ ಮಾಡಿಸಿವಿ. ಅಂದ್ರೆ ಭಾಳ ಖುಷಿ ಆಗತ್ತೈತಿ. ಯಾಕೆ ಗೊತ್ತಾ, ನಾನ ಒಂದು ಗ್ಲಿಮ್ಸ್ ನೋಡಿದ್ಮೇಲೆ ಅನ್ಸ್ತು, ಇಂಥ ಸಿನಿಮಾ ಬಂದೇ ಇಲ್ಲ ಕನ್ನಡ ಚಿತ್ರರಂಗದಾಗ. ಏನೋ ಒಂದು ಹೊಸ ತೋರ್ಸಕ್ ಹೊಂಟಿರಿ, ಜನಗಳು ನೋಡ್ಬೇಕು ಈ ಸಿನಿಮಾನ.
ನನಗ ಎಲ್ಲ ಹೇಳತ್ತೀರಿ ಹೇಳ್ರಿ ಎಲ್ಲ ಬಾಳ ಮಂದಿ ನೋಡ್ಲೇಬೇಕಾದ ಸಿನಿಮಾ ಇದು ನೋಡ್ರಿ, ಯಾಕಂದ್ರ ನನಗ ಬಾಳ ಇಷ್ಟ ಆತು. ನಾ ಏನು ಫುಲ್ ಸಿನಿಮಾನ ನೋಡಿಲ್ಲ, ಸರ್ಗ್ ಅಂದ ಸರ್ ಹಂಗ ತೋರ್ಸಿ ಅಂತ. ಅವ್ರು ಒಟ್ಟ ಬಿಟ್ಕೊಡಕ್ ರೆಡಿ ಇಲ್ಲ, ಯಾಕಂದ್ರ ಪಾಪ ಅವ್ರು ಅವ್ರು ಅಂತಿದ್ರು ಮೇಡಮ್ ಫುಲ್ ಬಿಟ್ರೆ ಗೂಗಲ್ ಡ್ರೈವ್ದಾಗ ನನಗೊಂಚೂರು ಸಿನಿಮಾ ಒಂದು ಕಾಪಿ ನನಗೊಂದು ಸೆಂಡ್ ಮಾಡಿರಿ ಅಂತ ಕೇಳೋ ಮಟ್ಟ ಹೋಗ್ತಿದ್ದಾರೆ ಇವ್ರು. ಅದು ಆಗೋದಿಲ್ಲ, ಮರಿಬೇಡಿ. ಎಲ್ಲರನ್ನೂ ಶಿರಸಾಷ್ಟಾಂಗದಲ್ಲಿ ಕೇಳ್ತಾ ಇರೋದು, ಏಪ್ರಿಲ್ 17ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತೈತಿ. ಸೊ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾವನ್ನು ಥಿಯೇಟರ್ದಾಗ ನೋಡಿ, ಕನ್ನಡವನ್ನು ಶ್ರೀಮಂತವಾಗಿರೋ ಕನ್ನಡವನ್ನು ಮತ್ತಷ್ಟು ಶ್ರೀಮಂತ ಮಾಡೋಣ ಅನ್ನೋ ಒಂದು ಉದ್ದೇಶ ನಮ್ಮದಾಗೈತಿ. ಅಪ್ಪಟ ಕನ್ನಡ ಸಿನಿಮಾ. ಹಾಗಾಗಿ ನಿಮ್ಮ ಒಂದು ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ಳೋದು. ಭಾಳ ಇಷ್ಟ ಆಗೈತೆ ನನಗೆ. ಮೊದಲನೇ ಸಲ ಅನ್ಸ್ತತಿ ಈ ಸಿನಿಮಾದು ಇಂಟರ್ವ್ಯೂ ಹಿಂಗೆ ತಗೊಂಡೆ ನಾನು. ಎಷ್ಟು ಕುಂತು ಮಾತಾಡ್ಯಾರ ಗೊತ್ತಾ ನಮ್ಮ ಜೊತೆಗೆ, ಕೆಳಗೆಲ್ಲ ಕುಂತು ಊಟ ಮಾಡಿ ಕುಂತು ಮಾತಾಡಿ ಎಲ್ಲ ಡಿಸ್ಕಷನ್ ಮಾಡಿ ಎಷ್ಟು ಚಂದ ಇದ್ರು. ಬಟ್ ಭಾಳ ಸರ್ ಉದ್ದಾರ ಹಾಕಿರಿ ನೀವು, ಹಿಂಗಿದ್ರು ಉದ್ದಾರ ಹಾಕಿರಿ ನೀವು. ಒಂಚೂರು ಆಟಿಟ್ಯೂಡ್ ಇಲ್ಲ ರೀ, ಬನಶಂಕರಿ ಸೌದತ್ತಿ ಅವೇ ಉದ್ದಾರ ಹಾಕ್ಯಾರ ಸರ್. ಭಾಳ ಚಲೋ ಅನ್ಸಿದ್ರು, ಮನುಷ್ಯ ಭಾಳ ಚಲೋ ಅನ್ಸ್ತು ನನಗೆ ಸರ್. ನಾನಂತೂ ಸಿನಿಮಾ ನೋಡಕ್ಕಿ ಹೌದು, ಅವ್ರಿಗೂ ಆತೀನಿ ನೋಡ್ರಿ ಅಂತಂದೇಳಿ. ಒಳ್ಳೇದಾಗ್ಲಿ ರೀ ಸರ್, ನಿಮ್ಗೆ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಭಾಳ ಒಳ್ಳೇದಾಗ್ಲಿ. ಆದಷ್ಟು ನೀವು ಅನ್ಕೊಂಡಿರೋದು ಹೆಚ್ಚು ರಿಚ್ ಎಲ್ಲ ಆಗ್ಲಿ ಅಂತ ನಾನು ಮನಸ್ಸಿಂದ ಬೇಡ್ಕೋತೀನಿ ರೀ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.